ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಇವತ್ತಿನ ವಾಕ್ಯ ಮೊದಲನೇ ಸಾಮುವೇಲ 10ನೇ ಅಧ್ಯಾಯ 1ನೇ ವಚನ. ಮೊದಲನೇ ಸಾಮುವೇಲ 10ನೇ ಅಧ್ಯಾಯ 1ನೇ ವಚನ. ಆ ಆಳು ಮುಂದೆ ಹೋದಾಗ ಸಾಮುವೇಲನು ಎಣ್ಣೆ ಕೋಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ, ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭಾವವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಿ. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕಿಂಗ್ ಸೌಲ್, ಅರಸನಾದ ಸೌಲ್ಗೆ ದೇವರು ಪ್ರವಾದಿಯಾದ ಸಾಮುವೇಲ ಮುಖಾಂತರ ಅಭಿಷೇಕ ಮಾಡಿರೋದು ಇದೆಲ್ಲರಿಗೂ ಗೊತ್ತು. ಇಸ್ರಾಯೇಲ್ ಜನರು ದೇವ್ರ ಹತ್ರ ಕೇಳುವಾಗ, ಸಾಮುವೇಲ್ಗೆ ಕೇಳುವಾಗ, ದೇವರು ಸೌಲನಿಗೆ ಅರಸನಾಗಿ ನೇಮಿಸಿದ್ರು, ಅಭಿಷೇಕ ಮಾಡಿದ್ರು. ಯಾವ ಥರ ಮಾರ್ಗ ಮಾಡಿದ್ರು, ಅವನ ಕತ್ತಿಗಳನ್ನು ಕಳೆದು ಹೋದ್ರು, ಅವನ ಜೊತೆಲಿ ಇರುವಂಥ ಆಳ ಮುಖಾಂತರ ದೇವರು ಸಾಮುವೇಲ್ವರೆಗೆ, ಪ್ರವಾದಿಯಾದ ಸಾಮುವೇಲ್ವರೆಗೆ ಬರೋದಕ್ಕೆ ಒಂದು ಮಾರ್ಗವನ್ನು ಮಾಡ್ತಾರೆ ಅದ್ಭುತವಾಗಿ. ಆಮೇಲೆ ಬಂದ ನಂತರ ಸಾಮುವೇಲಿಗೆ ಬೆಟ್ಟ ಆದ ನಂತರ ದೇವರು ಮಾತನಾಡಿದ್ದು, ಪರಿಶುದ್ಧಾತ್ಮ ಮಾತನಾಡಿದ್ರ ನಂತರ ಸಾಮುವೇಲನು ಅವರಿಗೆ ಅರಸನಾದ ಸೌಲಿಗೆ ಅಭಿಷೇಕ ಮಾಡ್ತಾರೆ. ಇವತ್ತು ನಾವು ಬಹಳಷ್ಟು ಸೇವಕರ ಮೇಲೆ ತುಂಬ ದೊಡ್ಡ ದೊಡ್ಡ ಅಭಿಷೇಕವನ್ನು ನೋಡುತ್ತೇವೆ. ರಾಯಲ್ ಅಭಿಷೇಕ ನಾವು ಕೂಡ ಅನ್ನಬಹುದು. ಆ ಕಾಲದಲ್ಲಿ ಅರಸರಾಗ್ತಿದ್ರು, ಈ ಕಾಲದಲ್ಲಿ ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಸೇವಕರಿರೋದು ರಾಯಲ್ ಅಭಿಷೇಕ ನಾವು ಅನ್ಬೋದು ಅಲ್ವಾ. ಆ ಥರ ನಾನು ಯೋಚನೆ ಮಾಡೋದು ಈ ವಿಷಯದಲ್ಲಿ. ಈಗಿನ ಕಾಲದಲ್ಲಿ ಅರಸಂತ ಇಲ್ಲ, ದೊಡ್ಡ ದೊಡ್ಡ ಸೇವಕರು ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಅದು ಒಂದು ರಾಯಲ್ ಅಭಿಷೇಕ ಅವ್ರ ಮೇಲೆ ಇರುವುದು ಎಂಬುದಾಗಿ. ಅಲ್ಲಿ ಇವತ್ತು ಭಾಳಷ್ಟು ಜನರ ಮೇಲೆ ದೇವರ ಅಭಿಷೇಕ ಕೊನೆಯ ದಿನದಲ್ಲಿ ಇಳಿದು ಬರ್ತಾ ಇದೆ. ಸೇವಕರಾಗಿ ಎದ್ದೇಳ್ತಾ ಇದ್ದಾರೆ, ಯೌವನಸ್ಥರು ಎದ್ದೇಳ್ತಾ ಇದ್ದಾರೆ. ಆದರೆ ದೇವರು ಮಾಡಿರೋಂಥ ಅಭಿಷೇಕ ಸೌಲನ ಹಾಗೆ ನಾವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವ, ಅಥವಾ ಅದು ಕರೆಕ್ಟಾಗಿ ನಾವು ದೇವರ ಸೇವೆಗೋಸ್ಕರ, ದೇವರ ಮಹಿಮೆಗೋಸ್ಕರ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಇವತ್ತು ನಾನು ಹೇಳ್ತಾ ಇರೋದು ಏನಂತಂದರೆ, ದೇವರು ಕೊಟ್ಟಿರೋಂಥ ವರಗಳು, ಅಭಿಷೇಕವನ್ನು ನಾವು ಅದು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವ, ಅಥವಾ ಕರೆಕ್ಟಾಗಿ ನಂಬಿಗಸ್ತರಾಗಿ ನಾವು ದೇವರ ಮಹಿಮೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಾವು ಉಪಯೋಗ ಮಾಡ್ತಾ ಇದ್ದೀವ. ಹೇಗೆ ಸೌಲ ಮೇಲೆ ಎಷ್ಟು ಅದ್ಭುತವಾದ ಅಭಿಷೇಕ ಹಿಡಿದು ಬಂದಿತ್ತು, ದೇವರು ಆರಿಸ್ಕೊಂಡ್ರು ಅರಸನಾಗಿ ಇಸ್ರಾಯೇಲ್ ಜನರಿಗೋಸ್ಕರ. ಆದರೆ ಅವಿಧೇಯರಾಗಿ ತನಗೆ ಇಷ್ಟ ಬಂದ ಹಾಗೆ ನಡೆದುಕೊಂಡು ಅರಸನಾದ ಸೌಲು ತನ್ನ ಅಭಿಷೇಕವನ್ನು ಕಳ್ಕೊಂಡ್ರು. ಅವ್ರ ಮೇಲೆ ಏನಾಯಿತು, ದುರಾತ್ಮನು ಬಂತು. ದೇವರು ಯೆಹೋವನು ದುರಾತ್ಮನು ಕಳಿಸಿತಂದ್ರೆ ಕ್ಲಿಯರಾಗಿ ದೇವರು ವಾಕ್ಯ ಹೇಳ್ತದೆ. ಆ ಥರ ನಾವು ದುರಾತ್ಮಗಳಿಗೆ ಗುರಿ ಆಗ್ತಾ ಇದ್ದೀವಿ ಅಭಿಷೇಕ ಹೊಂದ್ಕೊಂಡು, ಅಥವಾ ನಾವು ದೇವರ ಅಭಿಷೇಕವನ್ನು ದೇವರ ರಾಜ್ಯಕ್ಕೋಸ್ಕರ, ದೇವರ ಮಹಿಮೆಗೋಸ್ಕರ ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಮಿಸ್ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ಕರೆಕ್ಟಾಗಿ ನಾವು ಅದು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ದೇವರ ಮಹಿಮೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ದೇವರು ಮಾಡಿರುವಂಥ ಕರೆದಿರುವಂಥ ಕರೆ, ದೇವ್ರು ಮಾಡಿರುವಂಥ ಅಭಿಷೇಕ, ದೇವ್ರು ಕೊಟ್ಟಂಥ ವರಗಳು ದೇವರ ರಾಜ್ಯಕ್ಕೋಸ್ಕರ, ಕಟ್ಟೋದಕ್ಕೋಸ್ಕರ ನಾವು ಉಪಯೋಗ ಮಾಡೋಣ. ಹಣ ಗಳಿಸೋದಕ್ಕೋಸ್ಕರ, ಮಿಸ್ಯೂಸ್ ಮಾಡಿಸ್ಕೋದಕ್ಕೋಸ್ಕರ, ಜನರನ್ನು ತಪ್ಪ ದಾರಿಯಲ್ಲಿ ನಡೆಸೋದಕ್ಕೋಸ್ಕರ ಬೇಡ. ನಾವು ದೇವರ ಮಹಿಮೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ದೇವರು ಮಾಡಿರುವಂಥ ಅಭಿಷೇಕ ಉಪಯೋಗ ಮಾಡೋಣ. ಸೌಲ ಹಾಗೆ ಅಭಿಷೇಕ ಕಳ್ಕೊಳ್ಳೋದು ಬೇಡ. ಅರಸನಾದ ದಾವೀದನ ಹಾಗೆ ಅಭಿಷೇಕ ನಮ್ಮ ಮೇಲೆ ಕಂಟಿನ್ಯೂ ಆಗಿರಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ